ಸರ್ ತಮ್ಮ ಹೆಸರು? ಸರ್ ವಿಲೇಜ್ ಊರ ಹೆಸರು ಯಾವ್ದು ಇದು? ಆರ್ಬಂಡೆ. ಬೆಳೆ ಏನು ಹಾಕಿರೋದು ಇದು? ಸರ್ ತಮ್ಮ ಹೆಸರು? ಸರ್ ವಿಲೇಜ್ ಊರ ಹೆಸರು ಯಾವ್ದು ಇದು? ಆರ್ಬಂಡೆ. ಬೆಳೆ ಏನು ಹಾಕಿರೋದು ಇದು? ಸಜ್ಜೆ ಅಲ್ಲ. ಎಷ್ಟು ಅಂಜದಾಗ ಎಷ್ಟು ಬಂತು? ಹಂಗಾಗಿ 2 ಸೇರಿ 40 ಕ್ವಿಂಟಲ್ ಮೇಲೆ ಆಗಿತ್ತು. ಈ ವರ್ಷ 40 ಕ್ವಿಂಟಲ್ ಆಗೇ ಇಲ್ಲ, 36 ಕ್ವಿಂಟಲ್ ಆಗಿ ಬರೀ ಹತ್ತಿ. ಯಾವ ವರ್ಷ ಎಷ್ಟು ಆಗ್ತದೆ ಅಂಜದಾಗಿ? 50 ಸೆಂಚಿನ ಒಂದು 4-5 ಕ್ವಿಂಟಲ್ ಅಷ್ಟೇ ಕಡಿಮೆ. ಅದು ಅಂದರೆ ಯಾವ್ರೇಜ್ ಆಗಿ ಎಕರೆಗೆ ಒಂದು 18-19 ಕ್ವಿಂಟಲ್ ಯಾವ್ರೇಜ್ ಬರ್ತಿತ್ತು. ಈ ಸಜ್ಜೆ ಹೆಂಗೆ ಬರುತ್ತೆ ರೀ? ಈಗ 15 ಬಂದಂಗೆ ಆಯ್ತು. 15 ಎಕರೆಗೆ 15 ಕ್ವಿಂಟಲ್ ಬಂದಂಗೆ ಆಯ್ತು. 15 ಕ್ವಿಂಟಲ್ ಬಂದಂಗೆ ಆಯ್ತು. ಈ ಸಜ್ಜೆ ಎಷ್ಟು ಬರ್ತಿತ್ತು ಅಂಜದಾಗಿ ಎಕರೆಗೆ? ಮಿನಿಮಮ್ ಅಂದರೆ ಏನು ಹಂಗೆ ಇದು ಮಾಡಿದ್ರು 40 ಕ್ವಿಂಟಲ್ ಆರಾಮಾಗುತ್ತೆ ಎಕರೆಗೆ ಟೋಟಲ್ 2 ಎಕರೆ ಸೇರಿ? 2 ಎಕರೆ ಸೇರಿ ಎಕರೆಗೆ 20 ಕ್ವಿಂಟಲ್ ಅಂತ ಬರುತ್ತೆ. ಇಲ್ಲಾಂದ್ರೂ 40 ಕ್ವಿಂಟಲ್ ಆಗೇ ಆಗುತ್ತೆ. ಏನು ಮಾಡೋದು ಅಷ್ಟೇ. ಎಷ್ಟು ಹೋಯ್ತು ರೀ ಕ್ವಿಂಟಲ್? ಹೆಂಗೆ ಹೋಯ್ತು ಒಂದು ಕ್ವಿಂಟಲ್? ನೋಡ್ರಿ ರೇಟ್ ಇದ್ರೆ ಚಲೋ. ಒಂದೊಂದು ವರ್ಷ 2,000 2,500 ಇರುತ್ತೆ. ಒಂದೊಂದು ವರ್ಷ ಏನೋ 2,000 ಅಂತ ಕಡಿಮೆ ಇಲ್ಲ ಬಿಡಿ. ಯಾವ್ರೇಜ್ 2,000 ಅಂತ ಬರ್ತದೆ. ಇದು ಸೆಕೆಂಡ್ ಬೆಳೆ ಅಲ್ರಿ ಇದು? ಈ ಹತ್ತಿ ಹೆಂಗೆ ಹೋಯ್ತು ರೀ ಎಕರೆಗೆ? ಅದು 7,200 ರೀ ಅಷ್ಟೇ ಲಾಸ್ಟ್. ಅದು 7,200 ಹೋಯ್ತು ರೀ ಆ ಮೂಮೆಂಟ್ ನಾವು ಮಾರಿದ ಅವಾಗ. ಈಗ ಸ್ವಲ್ಪ ಜಾಸ್ತಿ ಆಯ್ತು ರೇಟ್. ಸ್ವಲ್ಪ ಗೌರ್ಮೆಂಟ್ ರೇಟ್ ಆದಾಗ ಸ್ವಲ್ಪ ಜಾಸ್ತಿ ಆಗಿದೆ. ಜಾಸ್ತಿ ಆಯ್ತು. ಈಗ ಮಾತ್ರ ಅವಾಗ ನಾವು ಮಾಡಿದ ಕಡಿಮೆ ಇತ್ತು ರೀ, 7,000 ಅಷ್ಟೇ. ಲಾಸ್ಟ್. ಇದು ಸಜ್ಜೆ ಹೆಂಗೆ ರೀ? ಇದು ಎಷ್ಟು ದಿನ ಬೆಳೆ ಇದು ಸಜ್ಜೆ? 3 ತಿಂಗಳ ಪಕ್ಕ 3 ತಿಂಗಳು ಬರುತ್ತೆ. ಇದಕ್ಕೆ ಸ್ಪ್ರೇ ಯಾವ ಥರ ಮಾಡ್ತಾರೆ? ಸ್ಪ್ರೇ ಜಾಸ್ತಿ ಇರ್ತದೆ ನೀನು? ಇಲ್ಲ, ಸ್ಪ್ರೇ ಏನು ಇಲ್ರಿ, ಸಣ್ಣದು ಇರುತ್ತಲ್ರಿ ಆ ಮೂಮೆಂಟ್ ಅಷ್ಟೇ ಸ್ಪ್ರೇ ಮಾಡ್ತೀವಿ. ಅವಾಗ ಹೌದೌದು. ಆ ಮೂಮೆಂಟ್ ಅಷ್ಟೇ ಸ್ಪ್ರೇ ಮಾಡಲೇಬೇಕು. ಹೌದು, ಬರಲ್ಲ. ಗೊಬ್ಬರ ಎಷ್ಟು ಸಲ ಹಾಕ್ತಾರೆ ಇದಕ್ಕೆ? ಇದು ನೋಡ್ರಿ ಬೆಳೆ ತೆಗಿ ಒಟ್ಟು 3 ಸಲ ಹಾಕ್ಲೇಬೇಕು. 3 ಸಲ. ಫಸ್ಟ್ನೇ ಗೊಬ್ಬರ ಏನು ಹಾಕ್ತಾರೆ? ಫಸ್ಟ್ನೇ ಗೊಬ್ಬರ 20-20 ಹಾಕ್ತೀವಿ ರೀ. ಸ್ವಲ್ಪ ಗಟ್ಟಿ ಸ್ವಲ್ಪ ಬರೀ